ಪಕ್ಷದ ಅನೇಕ ಕಷ್ಟದ ಸಂದರ್ಭದಲ್ಲಿ ಬೆನ್ನೆಲುಬಾಗಿ ನಿಂತು ಬಂಡೆಯಂತೆ ನಿಂತು ಅದನ್ನೆಲ್ಲ ಹೋಗಲಾಡಿಸುವಂತಹ ಒಂದು ಚಾಕಚಕ್ಯತೆ ಮತ್ತು ಕಾರ್ಯತತ್ಪರತೆ ಇವೆಲ್ಲವೂ ಕೂಡ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠರಾಗಿ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ದೊಡ್ಡ ಹಾಲಹಳ್ಳಿ ಒಂದು ಗ್ರಾಮ ಮತ್ತು ಕನಕಪುರದ ಒಂದು ಮೂಲೆಯಲ್ಲಿದೆ. ಅಲ್ಲಿಂದ ಬೆಳೆದು ಬಂದು ವಿದ್ಯಾರ್ಥಿ ದೆಸೆಯಿಂದಲೇ ವಿದ್ಯಾರ್ಥಿ ನಾಯಕರಾಗಿ ಬೆಳೆದು ರಾಜಕೀಯ ಕ್ಷೇತ್ರಕ್ಕೆ ಪ್ರವೇಶಿಸಿ ಚಿಕ್ಕ ವಯಸ್ಸಿನಲ್ಲಿ ಅವರು ಶಾಸಕರಾಗಿ ಅದರ ಜೊತೆಗೆ ಮಂತ್ರಿಗಳಾಗಿ ಹೋರಾಟವನ್ನು ಮಾಡಿಕೊಂಡು ಬಂದು ಸುದೀರ್ಘ ಒಂದು 40 ವರ್ಷಗಳ ಒಂದು ರಾಜಕೀಯ ಹೋರಾಟದಿಂದ ಇವತ್ತು ಅವರು ಮುಖ್ಯಮಂತ್ರಿಗಳಾಗಿ ಪದಗ್ರಹಣ ಮಾಡ್ತಾ ಇದ್ದಾರೆ. ಅವರು ಮುಖ್ಯಮಂತ್ರಿಗಳಾಗಬೇಕು ಅನ್ನುವಂತಹ ಕೂಗು ಭಾಳ ವರ್ಷಗಳಿಂದ 1 ವರ್ಷದಿಂದ ಇತ್ತು. ಕಾಂಗ್ರೆಸ್ ವರಿಷ್ಠರು ಇವತ್ತು ನಿರ್ಧಾರವನ್ನು ಮಾಡಿ ಇವತ್ತು ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರು 3 ವರ್ಷ ಪೂರೈಸ್ತಾ ಇದ್ದಾರೆ. ಇನ್ನು 2 ವರ್ಷಗಳ ಕಾಲ ಡಿ.ಕೆ. ಶಿವಕುಮಾರ್ ಅವರಿಗೆ ಕೊಡಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಪಕ್ಷದ ತೀರ್ಮಾನದಂತೆ ಇವತ್ತು ಮುಖ್ಯಮಂತ್ರಿಗಳಾಗಿದ್ದಂಥ ಸಿದ್ದರಾಮಯ್ಯನವರು ರಾಜೀನಾಮೆ ನೀಡಿ ಇವತ್ತು ಮುಖ್ಯಮಂತ್ರಿಗಳಾಗಿ ಮತ್ತು ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ನಾಯಕರನ್ನು ಒಮ್ಮತದಿಂದ ಆಯ್ಕೆಯನ್ನು ಮಾಡಿ ನಾಳೆ ಅಂದರೆ ಬುಧವಾರ 4:05 ಅವರು ಮುಖ್ಯಮಂತ್ರಿಗಳಾಗಿ ಅಂದರೆ 24ನೇ ಮುಖ್ಯಮಂತ್ರಿಗಳು ಅಂತ ಕಾಣುತ್ತೆ. ಬೇರೆ ಬೇರೆ 2 ಸಾರಿ 3 ಸಾರಿ ಆಗಿರ್ಬೋದು. ಬೊಮ್ಮಾಯಿಯವರು 23, ಇವರು 24ನೇ ಮುಖ್ಯಮಂತ್ರಿಗಳು ಅಂತ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅವರು ಇವತ್ತು ಪದಗ್ರಹಣ ಮಾಡ್ತಾ ಇರುವಂಥದ್ದು ಎಲ್ಲರಿಗೂ ಒಂದು ಸಂತಸ, ಒಂದು ಸ್ವಾಗತಾರ್ಹವಾಗಿರುವಂಥ ಸಂಗತಿ. ಏಕೆಂದರೆ ಅವರು ಬಹುದಿವಸಗಳಿಂದ ಬಡ ವರ್ಷಗಳಿಂದ ಕಾಂಗ್ರೆಸ್ನ ಒಂದು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ಅವರೊಂದು ಮಾತನ್ನು ಹೇಳ್ತಾ ಇದ್ರು, ನಮ್ಮ ಪ್ರಯತ್ನ ವಿಫಲ ಆಗ್ಬೋದು, ಪ್ರಾರ್ಥನೆ ಅಂತೂ ವಿಫಲ ಆಗಲ್ಲ ಅನ್ನುವಂತಹ ಭರವಸೆಯನ್ನು ಅವರು ಎಲ್ಲರಿಗೂ ಹೇಳ್ತಾ ಇದ್ರು. ಆದರೆ ಯಾವುದನ್ನು ಕೂಡ ಬಾಯಿ ಬಿಟ್ಟವರು ಒತ್ತಾಯ ಮಾಡಿ ಕೇಳ್ತಾ ಇರಲಿಲ್ಲ. ಅಷ್ಟೇ ಸಹನೆ, ಸಂಯಮ, ತಾಳ್ಮೆಯಿಂದ ಅವರು ಇದ್ಕೊಂಡು ಬಂದರು. ಅದರಂತೆ ಇವತ್ತು ಅವರಿಗೆ ಆ ಒಂದು ಪದವಿ ಒಲಿದು ಬಂದಿದೆ. ನಿಜಕ್ಕೂ ಕೂಡ ಅವರ ಒಂದು ಸಾಧನೆಗೆ ಇವತ್ತು ಪಕ್ಷ ಅವರನ್ನು ಗುರುತಿಸಿ ಇವತ್ತು ಅವರು ಮುಖ್ಯಮಂತ್ರಿಗಳಾಗಿ ಮಾಡ್ತಾ ಇರುವಂಥದ್ದು ನಿಜಕ್ಕೂ ಹೆಮ್ಮೆ ಪಡಬೇಕಾಗಿರುವಂಥದ್ದು. ಉತ್ಸಾಹ ಇದೆ, ಅವರಿಗೆ ಮಾಡಬೇಕು ಅನ್ನೋ ಶ್ರದ್ಧೆ ಇದೆ, ಅನುಭವ ಇದೆ. ಎಲ್ಲದರ ಮೂಲಕ ನಮ್ಮ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗೆ ಮತ್ತು ಎಲ್ಲ ಜನಾಂಗದ ಎಲ್ಲರ ಪ್ರೀತಿಯನ್ನು ಗಳಿಸಿಕೊಂಡು ಉತ್ತಮ ಆಡಳಿತವನ್ನು ನೀಡುವ ಪ್ರಯತ್ನವನ್ನು ಅವರು ಮಾಡ್ತಾರೆ. ಈಗಾಗಲೇ ಇಂದಿನ ಅನೇಕ ಸರ್ಕಾರದಲ್ಲಿ ಅನೇಕ ಕಾರ್ಯಕ್ರಮಗಳಾಗಿದೆ. ಜನಪ್ರಿಯವಾದಂತಹ ಜನಹಿತ ಕಾರ್ಯಕ್ರಮ ನಡೀತಾ ಇದೆ. ಅದರಂತೆ ಅವರು ಕೂಡ ಅದನ್ನು ಮುಂದುವರಿಸಿಕೊಂಡು ರಾಜ್ಯವನ್ನು ಪ್ರಗತಿ ಪಥದಲ್ಲಿ ಕೊಂಡೊಯ್ಯುವಂಥ ಕೆಲಸವನ್ನು ಅವರು ಮಾಡ್ತಾರೆ ಎನ್ನುವಂಥ ಭರವಸೆ ಪ್ರತಿಯೊಬ್ಬರಲ್ಲೂ ಇದೆ. ಆ ಕಾರ್ಯವನ್ನು ಅವರು ನೆರವೇರಿಸಲಿ, ಅವರಿಗೆ ಭಗವಂತ ಆಯುರಾಯುಷ್ಯವನ್ನು ಕೊಡಲಿ. ಜೊತೆಗೆ ಅವರಲ್ಲಿ ಒಂದು ನಂಬಿಕೆ ಏನಪ್ಪ ಅಂದರೆ, ದೇವರಲ್ಲಿ ಮತ್ತು ಗುರುವಿನಲ್ಲಿ ಬಹಳ ನಂಬಿಕೆ ಇರ್ತಿರೋ ಮನುಷ್ಯ ಅವರು. ಯಾವಾಗಲೂ ಕೂಡ ಎಂಥ ಸಂದರ್ಭ ಬಂದರೂ ಕೂಡ ದೈವದಲ್ಲಿ ಒಂದು ನಂಬಿಕೆಯನ್ನು ತುಂಬ ಅವರು ಜಾಸ್ತಿಯನ್ನು ಇಟ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಗುರು ಮತ್ತು ಧರ್ಮಗುರುಗಳು ಅವ್ರ ಬಗ್ಗೆ ಬಹಳಷ್ಟು ಭಕ್ತಿ ಶ್ರದ್ಧೆಯನ್ನು ಕೂಡ ಇಟ್ಕೊಂಡಿರುವಂಥವ್ರು. ಅವೆಲ್ಲವೂ ಕೂಡ ಅವರನ್ನು ಕಾಪಾಡಿಕೊಂಡು ಬಂದಿದೆ ಎನ್ನುವಂಥ ಒಂದು ನಂಬಿಕೆ ಅವರಲ್ಲಿ ಯಾವತ್ತೂ ಇದೆ. ಒಟ್ಟಿನಲ್ಲಿ ಅವರು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಈಗ 2 ವರ್ಷ ಇದೆ. 2 ವರ್ಷ ನಂತರ ಕೂಡ ಅವರಿಗೆ ಜನಗಳು ಅವರಿಗೆ ಆಶೀರ್ವಾದ ಮಾಡಿದ್ರೆ ಅವ್ರ ಮುಂದೆಯೂ ಕೂಡ ಆ ಪದವಿಯನ್ನು ಮುಂದುವರಿಯೋದಕ್ಕೆ ಅವಕಾಶ ಆಗ್ತದೆ. ಅದು ಮುಂದಿನ ಬಿಟ್ಟಿರುವಂಥದ್ದು. ಒಟ್ಟಿನಲ್ಲಿ ಒಬ್ಬ ಜನಪ್ರತಿನಿಧಿ ಅಂದರೆ, ಜನನಾಯಕ ಅಂದರೆ ಜನಗಳ ಹಿತವನ್ನು ಕಾಪಾಡುವಂಥದ್ದು. ಅವರೊಂದು ಮಾತನ್ನು ಹೇಳಿದ್ರು, ಕಾರ್ಯಕರ್ತರಿಗೆ ಯಾವತ್ತೂ ಕೂಡ ಪದವಿಗಳು ಸಿಗಬೇಕು, ಕಾರ್ಯಕರ್ತರಿಗೆ ಅವಕಾಶಗಳು ಸಿಗಬೇಕು ಅನ್ನುವಂತಹ ಮಾತನ್ನು ಅವರು ಪದೇ ಪದೇ ಮೇಲಿಂದ ಮೇಲೆ ಹೇಳ್ತಾ ಇರ್ತಾರೆ. ಅದರಿಂದ ಅವರು ಒಬ್ಬ ನಿಷ್ಠಾವಂತ ಕಾರ್ಯಕರ್ತರಾಗಿದ್ದಾರೆ. ಒಟ್ಟಿನಲ್ಲಿ ನಾನು ನೋಡಿದಾಗೆ ತನುವ ಕೊಟ್ಟು, ಮನವ ಕೊಟ್ಟು, ಧನವ ಕೊಟ್ಟು ಅಂತ ಹೇಳ್ತಾರೆ. ಹಾಗೆ ಇವರು ಪಕ್ಷಕ್ಕಾಗಿ ತನು, ಮನ, ಧನ ಎಲ್ಲವನ್ನೂ ಅದಕ್ಕೆ ಅರ್ಪಿಸಿ ಇವತ್ತು ಪಕ್ಷದ ಒಂದು ಬೆಳವಣಿಗೆಗೆ, ಇವತ್ತು ಅದರ ಎತ್ತರಕ್ಕೆ ಬೆಳೆಯೋದಕ್ಕೆ ಕೂಡ ಕಾರಣಕರ್ತರಾಗಿ ಬೆಳೀತಾ ಇದ್ದಾರೆ. ಒಟ್ಟಲ್ಲಿ ಪಕ್ಷದ ಎಲ್ಲರ ಒಂದು ಸಹಕಾರ, ಹಿರಿಯರ ಮೇಲಿಂದ ಒಂದು ವರಿಷ್ಠರ ಒಂದು ಮಾರ್ಗದರ್ಶನ ಎಲ್ಲದರ ಮೂಲಕ ರಾಜ್ಯವನ್ನು ಮುನ್ನಡೆಸಲಿ ಎನ್ನುವ ಹಾರೈಕೆಯನ್ನು ವ್ಯಕ್ತ ಮಾಡ್ತಾರೆ. ಆಹ್ವಾನ ಮಾಡಿದ್ದಾರೆ. ಆದರೆ ಅಲ್ಲಿನ ಒಂದು ಪ್ರೋಟೋಕಾಲ್ ತುಂಬ ಇರ್ತದೆ. ಜಾಗ ಚಿಕ್ಕದಲ್ಲಿ ಮತ್ತು ಪಾರ್ಕಿಂಗ್ ಎಲ್ಲ ದೂರ ಬಿಡ್ತಾ ಇದ್ದಾರೆ ಅವರಿಗೆ. ಅದರ ನಂತರ ಮಾನ್ಯ ದಿವಸ ಅವರಿಗೆ ಅಭಿನಂದಿಸ್ತೇನೆ. ನಾಳೆ ಕಾರ್ಯಕ್ರಮಕ್ಕೆ ಹೋಗ್ತೇನೆ. ನಾಳೆ ಹೋಗಕ್ಕೆ ಸಾಧ್ಯ ಆಗ್ತಿಲ್ಲ, ನಮ್ಮ ಅಡ್ಮಿಷನ್ ಬೇರೆ ಇದೆ. ಜೊತೆಗೆ ಅಲ್ಲಿ ಇಷ್ಟೇ ಜನ ಇರಬೇಕು ಅನ್ನುವಂಥ ನಿಬಂಧನೆ ಇದೆ ಇಲ್ಲಿ. ಅದರಿಂದ ಮತ್ತೆ ದೆಹಲಿಯಿಂದ ಎಲ್ಲರೂ ಕೂಡ ಬರ್ತಾ ಇದ್ದಾರೆ, ಮತ್ತು ಪ್ರೋಟೋಕಾಲ್ ಜಾಸ್ತಿ ಇರ್ತದೆ ಅಲ್ಲಿ. ಅವೆಲ್ಲದ ಕಾರಣದಿಂದಾಗಿ ನಾನು ಅವ್ರನ್ನ ಮಾನ್ಯ ದಿವಸ ಹೋಗಿ ಅಭಿನಂದಿಸ್ತೇನೆ.